ಹಾಯ್ ಹಲೋ ಗುಡ್ ಮಾರ್ನಿಂಗ್ ಎಲ್ಲರಿಗೂ ನಿಮ್ಮ ಎಸ್ ವ್ಲಾಗ್ಸ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ತಮ್ಮನೇಲಿ ನೋಡಿ ನಿಮಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ಹೌದು, ಬೆಂಗಳೂರಿಂದ ಊಟಿಗೆ ಒಂದು ಸಡನ್ ಟ್ರಿಪ್ ಪ್ಲ್ಯಾನ್ ಆಯಿತು. ಸೊ ಹೋಗೋಣ ಅಂತ ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡು ಹೊರಟಿದ್ದೀವಿ. ಗಾಡಿನ ಎಲ್ಲ ನೈಟೇ ಎಲ್ಲ ರೆಡಿ ಮಾಡಿ, ಹೆಂಗಿದ್ರು ಕ್ರ್ಯಾಶ್ ಗಾಡಿದೆಲ್ಲ ಫಿಟ್ಟಿಂಗ್ ಆಗಿತ್ತು ಈ ಟ್ರಿಪ್ಗೋಸ್ಕರ ಅಂತ. ಸೊ ಎಲ್ಲ ರೆಡಿ ಮಾಡಿ ಗಾಡಿ ಫುಲ್ ಟ್ಯಾಂಕ್ ಮಾಡಿಸಿದೆ. ನೋಡ್ಬೋದು, ಇದು ಒಂದು GPS ಮೌಂಟು ಹೊಸ್ದಾಗಿ ಹಾಕ್ಸಿದೆ. ಬಟ್ ಅದು ಫಿಟ್ಟಿಂಗ್ ಅಷ್ಟು ನಾವೇ ಮಾಡ್ಕೊಂಡಿದ್ರಿಂದ ಅಷ್ಟು ಕರೆಕ್ಟಾಗಿ ಆಗಿಲ್ಲ. ಸೊ ನಾನು ಇದನ್ನು ಬೇಗ ಚೇಂಜ್ ಮಾಡೋಕ್ಕೆ ಟ್ರೈ ಮಾಡಿ ಸಿಗ್ತೀನಿ. ನೋಡ್ಬೋದು, ಅದು ಸ್ವಲ್ಪ ಲೂಸ್ ಆಗಿದೆ, ನಟ್ಟು ಸರಿ ಮಾಡ್ಕೊಂಡಿದ್ದೀನಿ. ಗೊತ್ತಿಲ್ಲ ಎಲ್ಲಿವರೆಗೂ ಅದು ಮತ್ತೆ ನಿಲ್ಲುತ್ತೋ ಅಂತೇಳಿ. ಇನ್ನೊಂದು ಸಲ ಏನಾದ್ರು ಮತ್ತೆ ಪ್ರಾಬ್ಲಮ್ ಬಂದರೆ ಚೇಂಜ್ ಮಾಡಿಬಿಡ್ತೀನಿ, ಅದನ್ನು ಮತ್ತೆ ಹ್ಯಾಂಡಲ್ಗೆ ಹಾಕ್ಕೊಂಡ್ಬಿಡ್ತೀನಿ ಮುಂಚೆ ಇದ್ದಿದ್ದ ಥರ. ಮತ್ತೆ ಪ್ರಾಬ್ಲಮ್ ಆಯಿತು. ಸೊ ಪದೇ ಪದೇ ಆಗ್ತಿದೆ, ಟೈಮ್ ವೇಸ್ಟ್ ಆಗುತ್ತೆ ಅಂತೇಳಿ ಸುಮ್ಮನೆ ತೆಗೆದು ಹ್ಯಾಂಡಲ್ಗೆ ಹಾಕ್ಕೊಂಡೆ. ಮುಂಚೆ ಇದ್ದಿದ್ದು ಹಿಂಗೆ. ಸೊ ನೋಡೋಣ ನೆಕ್ಸ್ಟು ಅಲ್ಲಿ ಊಟಿಗೆ ಹೋದ್ಮೇಲೆ ಏನಾದರೂ ಅದಕ್ಕೆ ವ್ಯವಸ್ಥೆ ಮಾಡ್ಬೋದಾ ಅಂಥೇಳಿ. ಸೊ ನಾನು ಹೇಳ್ತಾ ಇದ್ದೆ, ಅರ್ಲಿ ಮಾರ್ನಿಂಗ್ ಹೋಗೋದೇ ಒಂಥರ ಮಜಾ ಅಂಥೇಳಿ. ಸೊ ರೋಡು ಖಾಲಿ ಇರುತ್ತೆ, ಒಳ್ಳೆ ವೆದರ್ ಇರುತ್ತೆ. ಸೊ ಆರಾಮಾಗಿ ಹೋಗ್ಬೋದು. ಈ ಕಡೆಯಿಂದ ನಾನು ನನ್ನ ಫ್ರೆಂಡು ಹೋಗ್ತಾಯಿದ್ದೀವಿ ಬೆಂಗಳೂರಿಂದ. ಅಲ್ಲಿ ನಂಜನಗೂಡಲ್ಲಿ ಟಿಫಿನ್ಗೆ ಸ್ಟಾಪ್ ಇದೆ. ಅಲ್ಲಿ ನನ್ನ ಫ್ರೆಂಡ್ಸು ಬೇರೆಯವ್ರು ಬರ್ತಾರೆ. ಸ್ವಲ್ಪ ಜನ ಡೈರೆಕ್ಟ್ ಊಟಿಗೆ ಬರ್ತಾರೆ, ನನ್ನ ಫ್ರೆಂಡ್ಸ್ ಅವರೆಲ್ಲ. ಸೊ ಒಂದು ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ವಿ ಹೋಗಿ ಬರೋಣ ಅಂಥೇಳಿ. ನಾನು ಗಾಡಿ ತೊಗೊಂಡ್ಮೇಲೆ ಊರಿಂದ ತಂದಮೇಲೆ ಇದೇ ನೆಕ್ಸ್ಟ್ ರೈಡ್ ಅಂತ ಅಂದ್ಕೊತೀನಿ, ಲಾಂಗ್ ಅಂತ. ಅಂದರೆ ಸರ್ವಿಸ್ ಎಲ್ಲ ಆಗಿದೆ, ನೋಡಿದ್ರೆ ಅಂದ್ಕೊತೀನಿ ನಾನು. ಐ ಹೋಪ್ ಸರ್ವಿಸ್ ವೀಡಿಯೋ ಹಾಕಿಲ್ಲ, ಬಟ್ ಕ್ರ್ಯಾಶ್ ಗಾರ್ಡ್ದು ಮತ್ತು ಅದೆಲ್ಲ ಫಿಟ್ಟಿಂಗ್ದೆಲ್ಲ ವೀಡಿಯೋ ಹಾಕಿದ್ದೀನಿ. ನನಗೂ ಅದರಲ್ಲೆಲ್ಲ ಅಷ್ಟೊಂದು ವಾಯ್ಸು ಕ್ಲಾರಿಟಿ ಅಂತ ಚೆನ್ನಾಗಿ ಅಂತ ಅನಿಸ್ಲಿಲ್ಲ. ಹೋಗ್ತಾ ಕಲ್ಯಾಣ. ಬೆಂಗಳೂರಿಂದ ಮೈಸೂರಿಗೆ ಹೋಗೋದು ಈ ಸರ್ವಿಸ್ ರೋಡಲ್ಲಿ ಎಷ್ಟು ಕಷ್ಟ ಅಂದರೆ, ಹಂಪ್ ಹಾರಿಸಿ ಸೀದಾ ಮೈಸೂರಿಗೆ ಬಂದುಬಿಟ್ವಿ, ಏನಂತೀರ? ಸೊ ನಾನು ಅದಕ್ಕೋಸ್ಕರನೇ ಬರ್ತಾ ಪಕ್ಕ ಕನಕಪುರ ಮೇಲಿಂದ ಬರ್ತೀನಿ. ಆ ರೋಡು ಅಟ್ಲೀಸ್ಟ್ ಹಂಪ್ ಅಂತೂ ಇರೋಲ್ಲ ಅಂತ, ಇಷ್ಟೊಂದು ಹಂಪ್ ಇರೋಲ್ಲ ಅಂತ ಗೊತ್ತು. ಸೊ ನೋಡೋಣ ಹೇಗಿರುತ್ತೆ ಆ ರೋಡು. ಸೊ ಮೈಸೂರು, ನನಗೆ ಬೆಂಗಳೂರು ಮೈಸೂರು ಕಂಪೇರ್ ಮಾಡಿದ್ರೆ ಒಂಥರ ಮೈಸೂರು ಇಷ್ಟ, ಯಾಕಂತ ಗೊತ್ತಿಲ್ಲ. ಬಟ್ ತುಂಬ ಸಲ ಬಂದಿದ್ದೀನಿ. ಒಂಥರ ಇಷ್ಟ ಮೈಸೂರು. ರೋಡ್ಗಳು ತುಂಬ ಚೆನ್ನಾಗಿದೆ, ವೆದರು ಒಂಥರ ಡಿಫ್ರೆಂಟ್ ಆಗಿದೆ ಬೆಂಗಳೂರಿಗಿಂತ. ನಿಮಗೆ ನಾನು ಊಟಿ ಟ್ರಿಪ್ಪಲ್ಲಿ ಊಟಿ ಜೊತೆಗೆ ಮೈಸೂರನ್ನು ತೋರಿಸ್ಕೊಂಡು ಹೋಗ್ತಾಯಿದ್ದೀನಿ ನೋಡಿ. ಮೈಸೂರು ಅಂದರೆ ಏನು? ಮೈಸೂರು ಪ್ಯಾಲೇಸು. ಸೊ ಮೈನಾಗಿರೋ ಮೈಸೂರು ಪ್ಯಾಲೇಸ್ನ ನಿಮಗೆ ನಾನು ಇಲ್ಲೇ ಬೈಕಲ್ಲೇ ತೋರಿಸ್ಕೊಂಡು ಹೋಗ್ಬಿಡ್ತೀನಿ. ಬನ್ನಿ ನೋಡಿ, ಎಂಜಾಯ್ ಮಾಡಿ. ಕ್ಯಾಮ್ರಾದಲ್ಲಿ ಹೆಂಗೆ ಕಾಣುತ್ತೋ ಗೊತ್ತಿಲ್ಲ, ಬಟ್ ಅಂದರೆ ಕ್ಲಾರಿಟಿ ವೈಸ್ ಆ ಥರದಲ್ಲಿ ಅದು ವಾಯ್ಸ್ ಎಷ್ಟು ಕ್ಲಾರಿಟಿ ಇದೆ ಗೊತ್ತಿಲ್ಲ. ಬಟ್ ನೀವು ಈ ಥರ ಇದು ಫ್ರೀಯಾಗಿದ್ದಾಗ ನೋಡ್ಕೊತ ಕೂತ್ಕೊಳ್ಳಿ. ನೀವು ಬರಬೇಕು, ರಿಯಲಾಗಿ ನೀವು ಬಂದು ಎಕ್ಸ್ಪೀರಿಯೆನ್ಸ್ ಮಾಡಬೇಕು, ಅದ್ರ ಮಜಾನೇ ಬೇರೆ. ನೋಡಿ ನಿಮ್ಮ ರೈಟ್ ಸೈಡಲ್ಲಿ ನಮ್ಮ ಮೈಸೂರು ಅರಮನೆ ಏನು ಸೈಕಾಗಿ ಕಾಣಿಸ್ತಾ ಇದೆ ಗೊತ್ತಾ ನನಗೆ. ವಾವ್, ನೈಟಲ್ಲಿ ಆ ಲೈಟಿಂಗ್ಸಲ್ಲಿ ನೋಡೋ ಮಜಾನೇ ಬೇರೆ. ನಾನು ದಸರಾಗೆಲ್ಲ ಯಾವಾಗೂ ಬಂದಿಲ್ಲ, ರಶಲ್ಲಿ ಏನು ಯಾರು ಬರೋದು ಅಂತ ಬಂದಿಲ್ಲ. ಬಟ್ ಈ ಥರ ನನಗೆ ಖಾಲಿ ಪೀಸ್ ಇದ್ದಾಗ ತುಂಬ ಇಷ್ಟ. ಖಾಲಿ ಇದ್ದಾಗ ಒಳ್ಳೆ ಪೀಸ್ ಆಗಿರುತ್ತೆ ಅಂತ ಅಷ್ಟೆ. ಸೊ ನಾವು ಸೀದಾ ನಂಜನಗೂಡು ಟಿಫಿನ್ಗೆ. ನನ್ನ ಫ್ರೆಂಡು ಅವನು ಆಲ್ರೆಡಿ ನಮಗಿಂತ 1 ಅವರ್ ಮುಂಚೆ ಬಂದವನೇ. ನಮ್ಮದು 1 ಅವರು ಈ GPS ಮೌಂಟ್ ತಿನ್ಕೊಂಬಿಡ್ತು ಟೈಮ್ನ. ಸೊ ಪಟ್ಟಂತ ಹೋಗಿ ಅವನು ಆಲ್ರೆಡಿ ಟಿಫಿನ್ ಮಾಡೋನೋ ಏನೋ ಗೊತ್ತಿಲ್ಲ, ರೀಚ್ ಅಂತೂ ಆಗೋನೆ. ಮೆಸೇಜ್ ಬಂದಿತ್ತು, ನೋಡಿದೆ. ಸೊ ಪಟ್ಟಂತ ತಿಂಡಿ ತಿಂದ್ಕೊಂಡು ಬೇಗ ಹೋಗ್ತಾ ಇರೋದು. ಸುಮ್ಮನೆ ಬಿಸಿಲಾದರೆ ಚೆನ್ನಾಗಿರಲ್ಲ ಫಾರೆಸ್ಟ್ ಒಳಗಡೆ ಅಂತ ಅಷ್ಟೆ. ಮೊದಲೇ ಬಂದಿರೋದೆ ಸಮ್ಮರಲ್ಲಿ. ನೋಡಿ KTM 250 ಅಡ್ವೆಂಚರ್ ನಿಂತಿದೆ ನಮ್ಮದೇ. ಅದು ಇವ್ನು ನೋಡ್ಕೊಳ್ಳಿ, ಇದು ಕಾಣಿಸಲ್ಲ, ಬಟ್ ಇವನು ನಮ್ಮ ಗ್ಯಾಂಗು ಉಡಲ್ಪ ಬ್ರೋ ಇದ್ದಂಗೆ, ಸೇಮ್ ಹಾಗೆ ಅವನೇ. ಸಿಕ್ಕರೆ ಫೋಟೋ ಹಾಕ್ತೀನಿ ಒಂದೊಂದು. ನಾವು ಟಿಫಿನ್ ಪಟ್ಟಂತ ಇಡ್ಲಿ ತಿಂದ್ಕೊಂಡು ಹೋಗ್ತಾಯಿದ್ದೀವಿ. ಇನ್ನೆಲ್ಲೂ ಸ್ಟಾಪ್ ಇಲ್ಲ, ಸೀದಾ ಬಂಡೀಪುರ ಫಾರೆಸ್ಟ್ ಒಳಗಡೆ ಹೋಗೋದು. ರೋಡ್ಸ್ ಎಲ್ಲ ನೋಡ್ಬೋದು, ಸಖತ್ತಾಗಿದೆ. ಏನು ಹೊಸ್ದಾಗಿ ಹಾಕಿದ್ದಾರೆ ಅಂತ ಅನಿಸುತ್ತೆ, ಗೊತ್ತಿಲ್ಲ ಮುಂಚೆ ಹೆಂಗಿತ್ತು ಅಂಥೇಳಿ. ಒಂದೊಂದು ಕಡೆ ಕನ್ಸ್ಟ್ರಕ್ಷನ್ ಕೂಡ ನಡೀತಾ ಇತ್ತು, ರೋಡ್ದು ಸಿಕ್ತು. ಸೊ ತುಂಬ ಚೆನ್ನಾಗಿದೆ ರೋಡು, ಖಾಲಿನೂ ಇತ್ತು. ಒಳ್ಳೆ ಏನಂತೀರ, ಆರಾಮಾಗಿ 100+ ಕ್ರೂಸ್ ಮಾಡ್ಕೊಂಡು ಪೀಸಾಗಿ ಹೋಗ್ತಾ ಇರ್ಬೋದು. ನಾವೀಗ
ಬಂಡೀಪುರ ಟೈಗರ್ ರಿಸರ್ವ್ ರೀಚ್ ಆದ್ವಿ. ನಮ್ಮನ್ನು ವೆಲ್ಕಮ್ ಮಾಡೋಕ್ಕೆ ಸ್ಪೆಷಲ್ಲಾಗಿ ಇವ್ರು ಕಾಯ್ತಾಯಿದ್ರು, ಜಿಂಕೆಗಳು. ಸೊ ಅವ್ರ ಮನೆಗೆ ನಾವು ಎಂಟ್ರ್ ಕೊಟ್ಟಿದ್ದೀವಲ್ವ, ಆಬ್ವಿಯಸ್ಲಿ ನಮ್ಮನ್ನವ್ರು ವೆಲ್ಕಮ್ ಮಾಡ್ತಾಯಿದ್ದಾರೆ. ಅಲ್ಲಿ ನೋಡಿ ನಮ್ಮ ಗಜರಾಜ, ಐ ಥಿಂಕ್ ಹೆಣ್ಣು ಆನೆ ಅದು ನೀರಲ್ಲಿ ಆಟ ಆಡ್ತಾ ಇದೆ. ಜೊತೆಗೆ ನಮ್ಮ ರಾಷ್ಟ್ರ ಪಕ್ಷಿ ನವಿಲುಗಳು. ನಮ್ಮ ಬಂಡೀಪುರ ಫಾರೆಸ್ಟಲ್ಲಿ ಜಿಂಕೆ, ನವಿಲು, ಆನೆಗಳಿಗೇನು ಕಮ್ಮಿ ಇಲ್ಲ. ಸೊ ಬಂಡೀಪುರನ ಮುಗಿಸಿ ನಾವು ಎಂಟ್ರಾಗ್ತಿರೋದು ಮಧುಮಲೈ. ಇದು ತಮಿಳ್ನಾಡು, ಅದು ಕರ್ನಾಟಕ, ತಮಿಳ್ನಾಡು ಇಷ್ಟೇ. ಒಂದು ಆ ಕಮಾನ್ ದಾಟಿದ್ರೆ ನೀವು ತಮಿಳ್ನಾಡು, ಆಚೆ ಹೋದರೆ ಕರ್ನಾಟಕ. ಸಿಂಪಲ್ ಹೆಂಗಿದೆ. ರೋಡು, ನೇಚರು ಇಲ್ಲಿ ನೆಕ್ಸ್ಟ್ ಲೆವೆಲ್ ಇದೆ. ಬಟ್ ನಮ್ಮ ಮಿಸ್ಟೇಕ್ ಅಂದರೆ ಸಮ್ಮರಲ್ಲಿ ಬಂದಿದ್ದೀವಿ. ನೀವೇನಾದರೂ ಪೋಸ್ಟ್ ಮಾನ್ಸೂನ್ ಮಳೆಗಾಲ ಆದಮೇಲೆ ಬಂದರೆ ಸೈಕ್ ಅಂದರೆ ಸೈಕ್ ಆಗಿರುತ್ತೆ. ಎಷ್ಟೊಂದು ವೀಡಿಯೋಸ್ ನೋಡಿದ್ದೀನಿ, ನೆಕ್ಸ್ಟ್ ಲೆವೆಲ್ ಇದೆ. ಇನ್ನೊಂದು ಸಲ ಬರ್ಬೇಕು ನಾನು ಅವಾಗ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಹೋಗಬೇಕು ಅಂತ ಡಿಸೈಡ್ ಆಗಿದ್ದಕ್ಕೆ ಹೊರಟ್ವಿ ಅಷ್ಟೇ. ಬಟ್ ಐ ಆಮ್ ಎಂಜಾಯಿಂಗ್ ಇಟ್. ನೋಡಿ ಈ ಮರಗಳೆಲ್ಲ ಏನು ಒಣಗೋಗಿದೆಯಲ್ಲ, ಅದು ಪೋಸ್ಟ್ ಮಾನ್ಸೂನದ್ದು ನೆಕ್ಸ್ಟ್ ಲೆವೆಲಲ್ಲಿ ಗ್ರೀನರಿ ಇರುತ್ತೆ. ಇಲ್ಲೊಂದು ನೋಡಿ, ಇದು ನಮ್ಮ ಗಜರಾಜ ಅಂದರೆ ಒಂಟಿ ಸಲಗ. ಝೂಮ್ ಆಗ್ತೀನಿ ರೀ, ಹೆಂಗೆ ಕಾಣುತ್ತೋ ಗೊತ್ತಿಲ್ಲ ಕ್ಯಾಮ್ರಾದಲ್ಲಿ, ಸ್ವಲ್ಪ ದೂರ ಇದೆ. ಸೊ ಫಾರೆಸ್ಟ್ ಒಳಗೆ ಎಲ್ಲೂ ಸ್ಟಾಪ್ ಮಾಡಬಾರ್ದು. ನಾನು ದೂರ ಇದ್ದಿದ್ದಕ್ಕೆ ಸ್ವಲ್ಪ ಮೂವಿಂಗಲ್ಲಿ ಅಷ್ಟೇ ನಿಲ್ಲಿಸಿದ್ದು, ನೆನಪಿರಲಿ. ಬರ್ತಾಯಿದ್ದೆ. ಸೊ ಫಾರೆಸ್ಟ್ ಮುಗಿಸಿ ಊಟಿ ಎಂಟ್ರ ಘಾಟ್ ಸೆಕ್ಷನಲ್ಲಿ ಕ್ಯಾಮ್ರಾ ಆಫ್ ಆಗಿಬಿಟ್ಟಿತ್ತು. ಸೊ ಎಲ್ಲೂ ನಿಲ್ಸೋಕ್ಕೆ ಜಾಗ ಇರಲಿಲ್ಲ. ಸೊ ಇಲ್ಲಿ ಮುಂದೆ ಬಂದು ಅರ್ಧ ಘಾಟ್ ಸೆಕ್ಷನ್ ಮುಗಿಸಿದ್ಮೇಲೆ ನಿಲ್ಲಿಸಿದ್ದೀನಿ. ಸಖತ್ ವೀವ್ ಇತ್ತು, ಕರ್ವಿಂಗ್ಸ್ ಎಲ್ಲ ಮಿಸ್ ಆಯಿತು, ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ಕ್ಯಾಮ್ರಾ ಎಕ್ಸ್ಟ್ರಾ ಬ್ಯಾಟ್ರೀಸ್ ಇತ್ತು, ಹೆಲ್ಪ್ ಆಯಿತು. ಸೊ ಅದ್ರ ಬಗ್ಗೆ ಡೀಟೇಲ್ಸ್ ಮುಂದೆ ನೆಕ್ಸ್ಟ್ ವೀಡಿಯೋ ಮಾಡಾಕ್ತೀನಿ, ಯಾವ ಕ್ಯಾಮ್ರಾ ಏನು ಅಂತೇಳಿ. ತುಂಬ ಸಖತ್ತಾಗಿದೆ. ಸೊ ಹೊರಡೋಣ. ಇನ್ನು ಅರ್ಧ ಘಾಟ್ ಸೆಕ್ಷನ್ ಆದರೂ ಉಳಿದಿದೆ ನಿಮಗೆ ತೋರಿಸೋದಕ್ಕೆ, ಬನ್ನಿ. ಇದೇ ಮೇಯ್ನ್ ಇತ್ತು, ಏನು ಮಾಡೋಕ್ಕಾಗಲ್ಲ. ಸೊ ಇಲ್ಲಿ ಒಂದು 30-35 ಹೇರ್ಪಿನ್ ಬೆಂಡ್ಸ್ ಇದೆ. ಇದು ಏನಪ್ಪ, ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನೀವು ಕಾರಲ್ಲಿ ಹೋಗಿ, ಬಸ್ಸಲ್ಲಿ ಹೋಗಿ, ಟ್ರಾವೆಲ್ ಯಾವುದ್ರಲ್ಲಾದ್ರು ಮಾಡಿ, ಫ್ಲೈಟಲ್ಲಿ ಹೋಗಿ ನೋಡ್ತೀರಾ, ಎಂಜಾಯ್ ಮಾಡ್ತೀರಾ. ಬಟ್ ನೀವು ಯಾವಾಗ ಬೈಕಲ್ಲಿ ಬರ್ತೀರಾ, ರೈಡ್ ಮಾಡ್ತೀರಾ, ನೆಕ್ಸ್ಟ್ ಲೆವೆಲಲ್ಲಿ ಫೀಲ್ ಮಾಡ್ತೀರಾ. ಯಾಕಂದರೆ ಪ್ರತಿ ದಾರಿ ಟರ್ನಿಂಗ್ಸ್ ತಕ್ಕಂತೆ ನಿಮ್ಮ ಬಾಡಿ ಬೆಂಡ್ ಮಾಡ್ತೀರಾ, ಆ ಕಡೆ ಈ ಕಡೆ ತಿರುಗ್ತಾ ಇರ್ತೀರ, ನೋಡ್ತಾ ಇರ್ತೀರ, ಎಲ್ಲ ಕಡೆ ಅಬ್ಸರ್ವ್ ಮಾಡ್ತಾ ಇರ್ತೀರ ಕೇರ್ಫುಲ್ಲಾಗಿ. ಸೊ ಅದು ನೆಕ್ಸ್ಟ್ ಲೆವೆಲ್ ಇರುತ್ತೆ ಫೀಲು. ಗಾಳಿ ಆಗಲಿ, ಅದು ಹೇಳಿದ್ರೆ ಅರ್ಥ ಆಗಲ್ಲ, ಅದು ನೀವೇ ಎಕ್ಸ್ಪೀರಿಯೆನ್ಸ್ ಮಾಡಬೇಕು. ಸೊ ಫೈನಲಿ ನಾವು ಊಟಿ ರೀಚ್ ಆದ್ವಿ. ಗೊತ್ತಿಲ್ಲ ನನಗೆ ಅದು ಹಳೆ ವೀಡಿಯೋಸ್ದೆಲ್ಲ ಹೆಂಗೆ ಆಗಿತ್ತು ಏನು ಅಂತೇಳ್ಬಿಟ್ಟು. ಇನ್ಸ್ಟಾಗ್ರಾಮಲ್ಲಿ ಒಳ್ಳೆ ರೆಸ್ಪಾನ್ಸ್ ಕೊಟ್ಟರೆ ತುಂಬ ಖುಷಿ ಆಯಿತು. ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇಷ್ಟ ಆದರೂ ಮಾತ್ರ, ಯಾರಿಗೆ ಸಪೋರ್ಟ್ ಮಾಡ್ಬೇಕಂತ ಇಷ್ಟ ಇದೆ ಅವ್ರು ಮಾತ್ರ ಮಾಡಿ. ಫೋರ್ಸ್ಫುಲಿ ನನಗೆ ಯಾರೂ ಬೇಡ. ಸೊ ನಿಧಾನಕ್ಕೆ ಹೋಗೋಣ, ಸ್ಟೆಪ್ ಬೈ ಸ್ಟೆಪ್ ಕಲಿತಾ ಇದ್ದೀನಿ. ಎಡಿಟಿಂಗ್ ಆಗಲಿ, ವಿಡಿಯೋ ಇದು ಸೆಟ್ಟಿಂಗ್ಸ್ ಆಗಲಿ, ಹೋಗ್ತಾ ಹೋಗ್ತಾ ಚೆನ್ನಾಗಾಗುತ್ತೆ ಅಂತ ನಂಬಿದ್ದೀನಿ. ನಂಗೆ ಗೊತ್ತು ಅಷ್ಟೊಂದು ಚೆನ್ನಾಗಿರಲಿಲ್ಲ ಹಳೆ ವೀಡಿಯೋಸು, ವಾಯ್ಸು ಎಲ್ಲ ಅಂಥೇಳಿ. ಓಕೆ, ತೊಂದರೆ ಇಲ್ಲ. ಸಿಗೋ ಟೈಮಲ್ಲಿ ನಾನು 100% ಕೊಡಬೇಕು ಅಂತ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ, ಎಲ್ಲ ವಿಡಿಯೋ ನೋಡ್ತಾ ಇರೋದಕ್ಕೆ, ಸಪೋರ್ಟ್ ಮಾಡ್ತಾ ಇರೋರಿಗೆ ಹೀಗೆ ಸಪೋರ್ಟ್ ಮಾಡಿ. ಇನ್ನೂ ಚೆನ್ನಾಗಿ ವಿಡಿಯೋ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ನೆಕ್ಸ್ಟ್ ಊಟಿಲಿ ಏನೇನು ಮಾಡಿದ್ವಿ, ಎಲ್ಲಿ ಹೋದ್ವಿ, ಎಲ್ಲಿ ಸ್ಟೇ ಆದ್ವಿ ಅನ್ನೋದನ್ನ ಡೀಟೇಲಾಗಿ ಇನ್ನೊಂದು ವಿಡಿಯೋ ಚೆನ್ನಾಗಿ ಮಾಡ್ತೀನಿ. ಇದಕ್ಕಿಂತ ಚೆನ್ನಾಗಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೇಗ ಸಿಗೋಣ.